to our YouTube channel. So ನಾವು 17 ನವಂಬರ್ ಮಾರ್ಕೆಟ್ ಅನಾಲಿಸಿಸ್ನ ನೋಡೋಣ. ಸೊ ಇವತ್ತು ಶುಕ್ರವಾರ ಒಂದು ಫ್ರೈಡೇ 25/9/10 ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ನ ಮಾಡಿದೆ. ಸೊ ಸೋಮವಾರ ಹೇಗೆ ವರ್ಕ್ ಆಗ್ಬೋದು ಮಾರ್ಕೆಟು ಅಂತ ಹೇಳ್ಬಿಟ್ಟು ಒಂದು ತಿಳ್ಕೊಳ್ಳೋಣ, ಒಂದು ಸ್ವಲ್ಪ ಅನಲೈಸಿಸ್ ಮಾಡುವ, ಏನು ವರ್ಕ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಬನ್ನಿ 15 ಮಿನಿಟ್ಸಲ್ಲಿ ನೋಡುವ. ಸೊ 15 ಮಿನಿಟ್ಸಲ್ಲಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು ಒಳ್ಳೆ ಒಂದು ಬಿಗ್ ಬಾರ್ ಕ್ಯಾಂಡಲ್ನ ಮಾಡಿದೆ. ಓಕೆ, ಸೊ ನಮ್ಮ ಅನಾಲಿಸಿಸ್ ಏನಂದರೆ, ಸೊ ನಾಳೆ ಅರೌಂಡ್ 25,900 ಈ ಕಡೆ ಇದೇ ಪ್ಲೇಸಲ್ಲಿ ಏನು ಲಾಸ್ಟ್ ರೆಡ್ ಕ್ಯಾಂಡಲ್ ಕಾಣ್ತಾ ಇದೆ, ಈ ರೆಡ್ ಕ್ಯಾಂಡಲ್ ಇನ್ ಬಿಟ್ವೀನ್ ಇಲ್ಲೇನು ಓಪನ್ ಆದರೆ ನಾಳೆ ಆಲ್ಮೋಸ್ಟ್ ಇಲ್ಲಿ ಒಂದು ಟಚ್ ಕೊಡೋ ಚಾನ್ಸಸ್ ಇದೆ. ಇಲ್ಲಿಗೆ 870 25,870 ಇಲ್ಲೊಂದು ಟಚ್ ಕೊಟ್ಟು ಆಲ್ಮೋಸ್ಟ್ 26,997 ಈ ಕಡೆ ಹೋಗೋ ಚಾನ್ಸಸ್ ಇದೆ. ಅಂದರೆ ನಾಳೆ ಆಲ್ಮೋಸ್ಟ್ ಸಿ ಮೂಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಸೊ FI ಮತ್ತು DA ಇದು ಆ್ಯಕ್ಟಿವಿಟೀಸ್ ನೋಡಿದ್ರೆ ಆಲ್ಮೋಸ್ಟ್ ಸಿ ಕಡೆ ಮೂಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಸೊ ನೋಡಿ, ಅದೇ ಥರ 5 ಮಿನಿಟ್ಸಲ್ಲೂ ಆಲ್ಮೋಸ್ಟ್ ಅದೇ ಇದಿರುತ್ತೆ. ನೋಡಿ 5 ಮಿನಿಟ್ಸಲ್ಲೂ ಅಷ್ಟೇ ಆಲ್ಮೋಸ್ಟ್ ಇಲ್ಲಿ 5 ಮಿನಿಟ್ಸಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ಒಂದು ಸ್ಟೇಬಲ್ ಆಗಿದೆ. ಅದೇ ಸರೌಂಡಿಂಗ್ ಇಲ್ಲಿ ಏನರ ಓಪನ್ ಆದರೆ ಇಲ್ಲಿ ಒಂದು ವಿಸಿಟ್ ಕೊಟ್ಟೋಗುತ್ತೆ 70, ಇಲ್ಲೊಂದು 70 ಒಂದು ವಿಸಿಟ್ ಕೊಟ್ಟೋಗ್ಬೇಕು. ಇಲ್ಲ ಸಪೋಸ್ ಡೈರೆಕ್ಟ್ ಇಲ್ಲೆಲ್ಲರ ಓಪನ್ ಆದರೆ ಇಲ್ಲಿ ಈ ಸರೌಂಡಿಂಗಲ್ಲಿ ಓಪನ್ ಆದರೆ ಸೊ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಒಟ್ಟು ನಾವು ಏನಿದ್ರು ಇಲ್ಲೆಲ್ಲರ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಕೆಳಗಡೆ ರಿಟ್ರೇಸ್ ತೊಗೊಂಡು ಮೇಲ್ಗಡೆ ಹೋಗೋಕ್ಕೆ, ಅಥವಾ ಡೈರೆಕ್ಟ್ ಹೋಗ್ಬೇಕಾದ್ರೆ ನೋಡಿಕೊಂಡು ಇದನ್ನೇನಾರ ಇಲ್ಲಿ ಟಚ್ ಮಾಡಿ ಹೋಗ್ತಾಯಿದ್ರೆ ಒಂದು ಬೈ ಕಡೆ ಆಲೋಚನೆ ಮಾಡೋಣ. ಸೊ ಸೆಲ್ಲಿಂಗ್ ಕಡೆ ಆಲ್ಮೋಸ್ಟ್ ನಾಳೆ ಯಾವುದು ನನಗನ್ನಿಸ್ತಾ ಇಲ್ಲ ಸೆಲ್ಲಿಂಗ್ ಕಡೆ ಬರುತ್ತೆ ಮಾರ್ಕೆಟು ಅಂತ ಹೇಳ್ಬಿಟ್ಟು. ಸೊ ಬೈಯಿಂಗ್ ಕಡೆನೇ ಇರೋದ್ರಿಂದ ಜಾಸ್ತಿ ಬೈಯಿಂಗ್ ಕಡೆನೇ ಒಂದು ಬೆಳಿಗ್ಗೆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದು ಒಂದಿದೆ, ಖಂಡಿತ ಇಟ್ಕೊಳ್ಳಿ ನೀವು ಅಂತ ಹೇಳ್ತಾ, ಆಲ್ಮೋಸ್ಟ್ ಓಪನ್ ಆದ ತಕ್ಷಣವೇ ಯಾವುದೇ ಕಾರಣಕ್ಕೂ ಟ್ರೇಡ್ನ ತೊಗೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ವಿಚಾರ ಮಾಡಿ. ಸೊ ಕ್ಯಾಂಡಲ್ ಮೂಮೆಂಟ್ ಯಾವ ಥರ ಇದೆ, ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ಳಿ. ಇಲ್ಲಿಗೆ ಆಲ್ಮೋಸ್ಟ್ ಇಲ್ಲಿ ಒಂದು ಟಚ್ ಕೊಡುತ್ತಾ ಅಂತ ಒಂದು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಟಚ್ ಕೊಟ್ಟರೆ ಒಂದು ಒಳ್ಳೆಯದಿರುತ್ತೆ. ಸೊ ಅಂತ ಹೇಳ್ತಾ ಹುಷಾರಾಗಿ ಟ್ರೇಡ್ನ ತೊಗೊಳ್ಳಿ. ಸೊ ಒಂದು ಆಲ್ಮೋಸ್ಟ್ ಇತ್ತೀಚೆಗೆ ಒಂದು ಒಳ್ಳೆ ಟ್ರೆಂಡಿಂಗ್ ಇದನ್ನು ಕೊಡ್ತಾಯಿದೆ. ಅಂದರೆ ತುಂಬ ವಾಲಟಿಲಿಟಿ ಆಗಿ ಮೇಲೆ ಕೆಳಗೆ ಆ ಕಡೆ ಎಲ್ಲ ಮಾಡ್ತಿಲ್ಲ, ಇಲ್ಲ ಹೋದರೆ ಯಾವತ್ತೂ ಒಂದು ದಿವಸ ಇರುತ್ತೆ ಆ ಥರ. ಬಟ್ ರೆಗ್ಯುಲರಾಗಿ ಈಗ ಆ ಥರ ಮಾಡ್ತಾಯಿಲ್ಲ. ಸೊ ಆ ಥರ ಒಂದು ನೋಡಿ ಟ್ರೇಡ್ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಟ್ರೇಡಿಂಗ್ ಅನಾಲಿಸಿಸ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ನಿಮ್ಮ ಟ್ರೇಡಿಂಗ್ ಜರ್ನಿ ಒಳ್ಳೆ ಪಾಸಿಟಿವ್ ಆಗಲಿ ಅಂತ ಹೇಳಿ ಆಶಿಸ್ತಾ ಟ್ರೇಡಿಂಗ್ ಅನಾಲಿಸಿಸ್ನ ಇವತ್ತಿನ ಮುಗಿಸ್ತಾ ಇದ್ದೀನಿ. ಸೊ ಶುಭರಾತ್ರಿ, ಬಾಯ್ ಬಾಯ್.